Happy Valentine's Day. ಥ್ಯಾಂಕ್ ಯು. ಥ್ಯಾಂಕ್ ಯು. ಈ ಸಲ 4 ರೋಸ್ ಕೊಟ್ಬಿಟ್ಟವ್ರೆ. ಒಂದು ರೋಸ್ ಕೊಡ್ತಾ ಇದ್ರು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ವ್ಯಾಲೆಂಟೈನ್ಸ್ ಡೇ. ಮದುವೆ ಆದಾಗಿಂದ ಪ್ರತಿ ವರ್ಷ ಹೇಮಂತ್ ರೋಸು ಮತ್ತು ಚಾಕ್ಲೇಟ್ಸ್ ಕೊಡ್ತಾರೆ. ಒಂದು ವರ್ಷವೂ ಮಿಸ್ ಮಾಡಿಲ್ಲ. ಮೊದಲು ಒಂದೇ ಒಂದು ರೋಸ್ ಕೊಡ್ತಾಯಿದ್ರು, ಇವಾಗ ಬೊಕ್ಕೆ ಕೊಡ್ತಾರೆ. ನಾನು ಅವಾಗ ರೇಗಿಸ್ತಾ ಇದ್ದೆ, ತುಂಬ ಕಂಜೂಸು ನೀವು ಅಂತ. ಅದಕ್ಕಿಂತ ಫನ್ ಪಾರ್ಟ್ ಏನಪ್ಪ ಅಂತ ಅಂದರೆ, ಚಾಕ್ಲೇಟ್ಸ್ನ ಕೊಟ್ಬಿಟ್ಟು ಅರ್ಧ ಚಾಕ್ಲೇಟ್ಸ್ ಅವರೇ ತಿಂದು ಖಾಲಿ ಮಾಡಿಬಿಡ್ತಾರೆ. ರೋಸಸ್ನ ಹಾಗೆ ಬೊಕ್ಕೆಲೆ ಇಟ್ಬಿಟ್ರೆ ಎಲ್ಲ ಒಣಗೋಗ್ಬಿಡುತ್ತೆ ಅಂತ ನಾನೇನು ಮಾಡಿದೆ, ಒಂದು ವಾಸ್ಗೆ ನೀರು ಹಾಕಿ ಬೊಕ್ಕೆನೆಲ್ಲ ಕಟ್ ಮಾಡಿ ರೋಸಸ್ನ ಅದ್ರೊಳಗೆ ಹಾಕಿದೆ. ಸೊ ದಟ್ ಒಂದು 3 ಡೇಸ್ ಆದರೂ ರೋಸಸ್ ಚೆನ್ನಾಗಿರುತ್ತೆ ಅಂತ. ವ್ಯಾಲೆಂಟೈನ್ಸ್ ಡೇನ ಹೇಮಂತು ತುಂಬ ಖುಷಿಯಿಂದ ಸೆಲೆಬ್ರೇಟ್ ಮಾಡ್ತಾರೆ. ಬೊಕ್ಕೆ ಕೊಡೋದಾಗಲಿ, ಚಾಕ್ಲೇಟ್ಸ್ ಆಗಲಿ, ಮತ್ತು ಡಿನ್ನರಿಗೆ ಕರ್ಕೊಂಡು ಹೋಗ್ತಾರೆ. ನಾನು ಹೇಮಂತ್ ಬರ್ಡೇನ ಖುಷಿಯಿಂದ ಸೆಲೆಬ್ರೇಟ್ ಮಾಡ್ತಾ ಇರ್ತೀನಿ. ಪ್ರಿಪ್ರೇಷನ್ ಮಾಡ್ಕೊತಾ ಇರ್ತೀನಿ ಹೇಮಂತ್ ಬರ್ಡೇಗೆ. ಯಾಕೆ ಅಂತಂದರೆ ವ್ಯಾಲೆಂಟೈನ್ಸ್ ಡೇ 14th, ಹೇಮಂತ್ ಬರ್ಡೇ 15th, ನೆಕ್ಸ್ಟ್ ಡೇನೇ. ಹಾಗಾಗಿ ನಾನು ಯಾವಾಗಲೂ ವ್ಯಾಲೆಂಟೈನ್ಸ್ ಡೇ ದಿನ ಅವ್ರ ಬರ್ತಡೇಗೆ ಈ ಅಡುಗೆ ಮಾಡಬೇಕು, ಹಾಗೆ ಅಡುಗೆ ಮಾಡಬೇಕು, ಅವ್ರಿಗೆ ಇಷ್ಟವಾದದ್ದೆಲ್ಲ ಯೋಚನೆ ಮಾಡಿಕೊಂಡು ಅವತ್ತಿನ ದಿನಕ್ಕೆ ನಾನು ಪ್ರಿಪೇರ್ ಮಾಡ್ತಾ ಇರ್ತೀನಿ. ಈ ಸರಿ ನನಗೆ ಮತ್ತೊಂದು ಗಿಫ್ಟ್ ಸಿಕ್ತು. ಅದು ಇಂಪಲ್ಸ್ ಕಾಫಿ. ಹೇಮಂತ್ಗೂ ಗೊತ್ತು ನನಗೆ ಈ ಕಾಫಿನ ನಾನು ತುಂಬ ಎಂಜಾಯ್ ಮಾಡಿಕೊಂಡು ಡೈಲಿ ಕುಡಿತೀನಿ ಅಂತ. ಅದಕ್ಕೆ ಈ ಸರಿ ಅವ್ರು ಏನು ಮಾಡಿದ್ದಾರೆ, ಫ್ಲೇವರ್ಸ್ದು ಒಂದು ಆಲ್ ಟೈಪ್ಸ್ ಆಫ್ ಫ್ಲೇವರ್ಸ್ದು ಶಾಶೆಟ್ಸ್ ತರಿಸಿದ್ದಾರೆ. ಇದರಲ್ಲಿ ಒಂದು 5 ಟೈಪ್ಸ್ ಆಫ್ ಫ್ಲೇವರ್ಸ್ ಇದೆ. ಇದರಲ್ಲಿ ಯಾವ ಫ್ಲೇವರ್ಸ್ ಇದೆ ಅಂದರೆ ಹೇಝಲ್ನಟ್ಟು, ವೆನಿಲಾ, ಮತ್ತು ಇದು ಪಿಸ್ತಾ, ಮೋಕಾ ಮತ್ತು ಕ್ಯಾರಮಿಲ್. ಕ್ಯಾರಮಿಲ್ ಮತ್ತು ಪಿಸ್ತಾ ಮತ್ತು ಹೇಝಲ್ನಟ್ ಇದು 3 ನಾನು ಟ್ರೈ ಮಾಡಿರಲಿಲ್ಲ. ನೋಡಬೇಕು ಹೇಗಿದೆ ಟೇಸ್ಟು ಅಂತ. ನಾನು ಇದನ್ನು ಟ್ರೈ ಮಾಡ್ತೀನಿ, ನಿಮ್ಮ ಮುಂದೆನೇ ಅದ್ರದ್ದು ಒಂದು ವಿಡಿಯೋ ಮಾಡ್ತೀನಿ. ಈವ್ನಿಂಗ್ ನಾನು ಹೇಮಂತು ಹೊರಗಡೆ ಹೊರಟ್ವಿ. ಪ್ರಾಪರ್ ಡಿನ್ನರ್ಗಿಂತ ನನಗೆ ಚಾಟ್ಸು, ಚಟ್ಪಟ ಅಂದರೆ ತುಂಬ ಇಷ್ಟ. ಹಾಗಾಗಿ ಮರಿಮಲಪ್ಪ ಹತ್ತಿರ ಇರೋ ಮೈಸೂರು ಕಾಫಿ ಮೆಸ್ಸಿಗೆ ಹೋಗಿದ್ವಿ. ಸ್ಟಾರ್ಟರ್ಸು ಮತ್ತು ಕಾಫಿ ತುಂಬ ಚೆನ್ನಾಗಿತ್ತು. ನನಗೆ ಟೇಸ್ಟ್ ತುಂಬ ಇಷ್ಟ ಆಯಿತು. ಅದಕ್ಕಿಂತ ಹೆಚ್ಚಾಗಿ ಆ್ಯಂಬಿಯನ್ಸು, ಹಳೆಯ ಮನೇಲಿ ಅವರು ಅದನ್ನು ಓಪನ್ ಮಾಡಿರೋದು.
ನಾನು ಹುಟ್ಟಿ ಬೆಳೆದಿರೋ ಮನೆ ನೆನಪಾಯಿತು ನನಗೆ ತುಂಬ. ಯಾಕೆ ಅಂತ ಅಂದರೆ ಅಲ್ಲಿ ಬೇ ವಿಂಡೋ ಆಗಿರಲಿ, ಮತ್ತು ಫಾಲ್ ಸೀಲಿಂಗ್ಸು ಮತ್ತು ದೇವ್ರ ಫೋಟೋಗಳು ನಾನು ಹೇಮಂತ್ಗೆಲ್ಲ ತೋರಿಸ್ತಾ ಇದ್ದೆ. ಇದು ನಮ್ಮ ಮನೆಯಲ್ಲೂ ಈ ಥರ ಫೋಟೋಸ್ ಆಗಲಿ, ಆ ಫಾಲ್ ಸೀಲಿಂಗ್ಸು, ಲೈಟಿಂಗ್ಸು ಎಲ್ಲ ನಮ್ಮ ಮನೇಲಿ ಈ ಥರ ಇತ್ತು ಅಂತ ಹೇಮಂತ್ಗೆಲ್ಲ ಹೇಳ್ತಾ ಇದ್ದೆ. ಗಾಡಿ ಮೈಸೂರು ಕ್ರಾಸಲ್ಲಿ ಹತ್ತಿನ ಈ ಥರ ನಮ್ಮ ಮನೆಯಲ್ಲಿ ಹಳೆ ಮನೇಲಿ ಇರ್ತಿರ್ತಾರೆ ನನಗೆಲ್ಲ ನಮ್ಮದು ಹಳೆ ಮನೆ ನೆನಪಾಗ್ತಾ ಇದೆ. ದೇವ್ರ ಫೋಟೋ ಮತ್ತು ಈ ಸೀಲಿಂಗಲ್ಲಿ ಪಟ್ಟಿ ಬಂದಿದೆಯಲ್ಲ, ಅಲೆಕ್ಸ್ ಇದೆ, ಅಲೆಕ್ಸ್ ಇದೆ ಅಲ್ಲ, ಅದಕ್ಕೆ ಪರ್ಗೋಲಾ ಥರ ಬಂದಿದೆ ಅದು ಆ್ಯಕ್ಚುಲಿ. ಅದು ನಮ್ಮ ಹಳೆ ಮನೇಲಿತ್ತು. ಆಮೇಲೆ ಈ ಬೇ ವಿಂಡೋ ಇದೆಯಲ್ಲ, ಬೇ ವಿಂಡೋಸ್ ಚಿಕ್ಕದಾಗಿತ್ತು. ಅದರ ನನಗೆ ನಮ್ಮ ಹಳೆ ಮನೆ ನೆನಪಾಗ್ತಾ ಇದೆ. ನೀವು ನೋಡಿಲ್ಲ ಅಲ್ವಾ ಅದು ಮನೆ? ನಾವು ಒಂದ್ಸಲ ಬಂದಿದೆ, ಇನ್ವಿಟೇಷನ್ ಪ್ರಿಂಟ್ ಅದು ಹಾಲಲ್ಲೇ ಇತ್ತು. ಅದು ಬೇರಿಂದ ಚಿಕ್ಕದು, ಚೆನ್ನಾಗಿತ್ತು. ನನಗೆ ಅದಂದ್ರೆ ಆ ವೈಬ್ಸ್ ಕೊಡ್ತಾ ಇದೆ, ನಮ್ಮ ಹಳೆ ಮನೆ ವೈಬ್ಸ್ ಕೊಡ್ತಾ ಇದೆ. ಅಂದರೆ ನನಗೆ ಖುಷಿ ಅನಿಸ್ತಾ ಇದೆ.